ಸಂಖ್ಯೆಯಲ್ಲಿ ಪ್ರವಾಸಿಗರು ಕಾಶ್ಮೀರಕ್ಕೆ ಹೋಗಿದ್ದಾರೆ. ಇನ್ಫ್ಯಾಕ್ಟ್ ಸಚಿವ ಸಂತೋಷ್ ಲಾಡ್ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಕೆಲವೇ ನಿಮಿಷಗಳ ಹಿಂದಷ್ಟೇ ಮಾತನಾಡಿದ್ರು. ಅವರು ಇದ್ದಾರಲ್ಲೇ ಪೆಹಲ್ಗಾಮ್ನಲ್ಲಿ. ಕೊಪ್ಪಳ, ಕಲಬುರಗಿ ಹೀಗೆ ಕರ್ನಾಟಕದ ಬೇರೆ ಬೇರೆ ಭಾಗದಿಂದ ಕುಟುಂಬಗಳೇ ಹೋಗಿದೆ. ಒಂದ್ ಕಡೆ 10 ಜನ, ಒಂದ್ ಕಡೆ 20 ಜನ, ಒಂದ್ ಕಡೆ 30 ಜನ ಆಶ್ರಯ ಪಡೆದಿದ್ದಾರೆ ಸದ್ಯಕ್ಕೆ ಹೋಟೆಲ್ಗಳಲ್ಲಿ. ಅವರೆಲ್ಲರನ್ನ ಸುರಕ್ಷಿತವಾಗಿ ವಾಪಸ್ ಕರ್ನಾಟಕಕ್ಕೆ ಕರೆತರುವ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ. ಬಿಜೆಪಿಯಿಂದ ಸಂಸದ ತೇಜಸ್ವಿ ಸೂರ್ಯ ಕೂಡ ಕಾಶ್ಮೀರದಲ್ಲಿದ್ದಾರೆ, ಅಮಿತ್ ಶಾ ಕಾಶ್ಮೀರದಲ್ಲಿದ್ದಾರೆ. ಆದರೆ ಭಾರತೀಯರು ಈ ಕ್ಷಣಕ್ಕೆ ಬಯಸ್ತಾ ಇರೋದು ಕಾಶ್ಮೀರದ ನೆಲದಲ್ಲಿ ಯಾವೆಲ್ಲ ಹಿಂದೂಗಳ ರಕ್ತ ಚೆಲ್ಲಿದೆಯೋ, ಯಾವೆಲ್ಲ ಭಾರತೀಯರ ಇನ್ಫ್ಯಾಕ್ಟ್ ಯಾವೆಲ್ಲ ಭಾರತೀಯರ ಅಮಾಯಕ ಭಾರತೀಯರ ರಕ್ತ ಚೆಲ್ಲಿದ್ಯೋ ಅದಕ್ಕೆ ಪ್ರತೀಕಾರ ಬೇಕು. ಪಾಕಿಸ್ತಾನ ಪ್ರಾಯೋಜಿತ ಉಗ್ರರಿಗೆ ಸರಿಯಾದ ಪಾಠ, ಆ ಮೂಲಕ ಪಾಕಿಸ್ತಾನಕ್ಕೂ ಕೂಡ ಒಂದು ತಕ್ಕ ಪಾಠ ಭಾರತದ ಕಡೆಯಿಂದ ಅತಿ ಶೀಘ್ರದಲ್ಲಿ ರವಾನೆ ಆಗಬೇಕು ಅಂತ ಹೇಳಿ ಹೈ ಲೆವೆಲ್ ಮೀಟಿಂಗ್ಗಳು ನಡೀತಾ ಇದೆ. ಸ್ಥಳ ಪರಿಶೀಲನೆಯನ್ನ ಮಾಡ್ತಿದ್ದಾರೆ ಕೇಂದ್ರ ಸಚಿವರು. ಮತ್ತೊಂದು ಕಡೆಯಲ್ಲಿ ಭಾರತೀಯರ ಆಕ್ರೋಶ ಕಟ್ಟೆ ಒಡೆದಿದೆ. ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಭಾರತೀಯರು ಕಾಶ್ಮೀರದಲ್ಲಿ. ದೃಶ್ಯಗಳಲ್ಲಿ ಅದನ್ನ ಗಮನಿಸ್ತಾ ಇದೆ. ಮತ್ತೊಂದು ಕಡೆ ಭಾವಚಿತ್ರಗಳು ಶಂಕಿತ ಉಗ್ರರ ಅಬು ಸುಲೇಮಾನ್ ಹಾಗೆ ಆಸಿಫ್ ಅಂತ ಹೇಳಿ ಸದ್ಯಕ್ಕೆ ಮಾಹಿತಿ ಇದೆ. ಇನ್ನು ಆರ್ಮಿ ಸೋರ್ಸ್ ಅಂತ ಕನ್ಫರ್ಮ್ ಆಗಬೇಕಾಗಿದೆ ಹೆಸರುಗಳು. ಶಂಕಿತ ಉಗ್ರರ ಭಾವಚಿತ್ರ ಏನ್ ಗಮನಿಸ್ತಿದ್ದೀರಿ, ಅಬು ಸುಲೇಮಾನ್ ಹಾಗೆ ಆಸಿಫ್ ಅನ್ನೋ ಮಾಹಿತಿ ಇದೆ. ಕನ್ಫರ್ಮೇಶನ್ ಬೇಕಿದೆ ಹೆಸರುಗಳದ್ದು. ಈ ಮೂವರ ರೇಖಾಚಿತ್ರಗಳ ಸಹಾಯದಿಂದ ಇವರನ್ನ ಸೆರೆ ಹಿಡಿಯುವ ಪ್ರಯತ್ನ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಎಬಿವಿಪಿ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಅದರ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಪಾಕಿಸ್ತಾನ ನಮ್ಮ ಹಾಗಾಗಿ ಪಾಕಿಸ್ತಾನ ಜೊತೆಯಲ್ಲಿ ನಾವು ಮಾತುಕತೆ ಹಂತದಲ್ಲಿ ಇರಲೇಬೇಕು ಅಂತ ಹೇಳ್ತಿದ್ದವರು ಇವತ್ತು ಮೌನ ಶರಣಾಗಿದ್ದಾರೆ. ಸಂಖ್ಯೆಯಲ್ಲಿ ಪ್ರವಾಸಿಗರು ಕಾಶ್ಮೀರಕ್ಕೆ ಹೋಗಿದ್ದಾರೆ. ಇನ್ಫ್ಯಾಕ್ಟ್ ಸಚಿವ ಸಂತೋಷ್ ಲಾಡ್ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಕೆಲವೇ ನಿಮಿಷಗಳ ಹಿಂದಷ್ಟೇ ಮಾತನಾಡಿದ್ರು. ಅವರು ಇದ್ದಾರಲ್ಲೇ ಪೆಹಲ್ಗಾಮ್ನಲ್ಲಿ. ಕೊಪ್ಪಳ, ಕಲಬುರಗಿ ಹೀಗೆ ಕರ್ನಾಟಕದ ಬೇರೆ ಬೇರೆ ಭಾಗದಿಂದ ಕುಟುಂಬಗಳೇ ಹೋಗಿದೆ.
ಒಂದ್ ಕಡೆ 10 ಜನ, ಒಂದ್ ಕಡೆ 20 ಜನ, ಒಂದ್ ಕಡೆ 30 ಜನ ಆಶ್ರಯ ಪಡೆದಿದ್ದಾರೆ ಸದ್ಯಕ್ಕೆ ಹೋಟೆಲ್ಗಳಲ್ಲಿ. ಅವರೆಲ್ಲರನ್ನ ಸುರಕ್ಷಿತವಾಗಿ ವಾಪಸ್ ಕರ್ನಾಟಕಕ್ಕೆ ಕರೆತರುವ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ. ಬಿಜೆಪಿಯಿಂದ ಸಂಸದ ತೇಜಸ್ವಿ ಸೂರ್ಯ ಕೂಡ ಕಾಶ್ಮೀರದಲ್ಲಿದ್ದಾರೆ, ಅಮಿತ್ ಶಾ ಕಾಶ್ಮೀರದಲ್ಲಿದ್ದಾರೆ. ಆದ್ರೆ ಭಾರತೀಯರು ಈ ಕ್ಷಣಕ್ಕೆ ಬಯಸ್ತಾ ಇರೋದು ಕಾಶ್ಮೀರದ ನೆಲದಲ್ಲಿ ಯಾವೆಲ್ಲ ಹಿಂದೂಗಳ ರಕ್ತ ಚೆಲ್ಲಿದೆಯೋ, ಯಾವೆಲ್ಲ ಭಾರತೀಯರ ಇನ್ಫ್ಯಾಕ್ಟ್ ಯಾವೆಲ್ಲ ಭಾರತೀಯರ ಅಮಾಯಕ ಭಾರತೀಯರ ರಕ್ತ ಚೆಲ್ಲಿದ್ಯೋ ಅದಕ್ಕೆ ಪ್ರತೀಕಾರ ಬೇಕು. ಪಾಕಿಸ್ತಾನ ಪ್ರಾಯೋಜಿತ ಉಗ್ರರಿಗೆ ಸರಿಯಾದ ಪಾಠ, ಆ ಮೂಲಕ ಪಾಕಿಸ್ತಾನಕ್ಕೂ ಕೂಡ ಒಂದು ತಕ್ಕ ಪಾಠ ಭಾರತದ ಕಡೆಯಿಂದ ಅತಿ ಶೀಘ್ರದಲ್ಲಿ ರವಾನೆ ಆಗಬೇಕು ಅಂತ ಹೇಳಿ ಹೈ ಲೆವೆಲ್ ಮೀಟಿಂಗ್ಗಳು ನಡೀತಾ ಇದೆ. ಸ್ಥಳ ಪರಿಶೀಲನೆಯನ್ನ ಮಾಡ್ತಿದ್ದಾರೆ ಕೇಂದ್ರ ಸಚಿವರು. ಮತ್ತೊಂದು ಕಡೆಯಲ್ಲಿ ಭಾರತೀಯರ ಆಕ್ರೋಶ ಕಟ್ಟೆ ಒಡೆದಿದೆ. ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಭಾರತೀಯರು ಕಾಶ್ಮೀರದಲ್ಲಿ. ದೃಶ್ಯಗಳಲ್ಲಿ ಅದನ್ನ ಗಮನಿಸ್ತಾ ಇದೆ. ಮತ್ತೊಂದು ಕಡೆ ಭಾವಚಿತ್ರಗಳು ಶಂಕಿತ ಉಗ್ರರ ಅಬು ಸುಲೇಮಾನ್ ಹಾಗೆ ಆಸಿಫ್ ಅಂತ ಹೇಳಿ ಸದ್ಯಕ್ಕೆ ಮಾಹಿತಿ ಇದೆ. ಇನ್ನು ಆರ್ಮಿ ಸೋರ್ಸ್ ಅಂತ ಕನ್ಫರ್ಮ್ ಆಗಬೇಕಾಗಿದೆ ಹೆಸರುಗಳು. ಶಂಕಿತ ಉಗ್ರರ ಭಾವಚಿತ್ರ ಏನ್ ಗಮನಿಸ್ತಿದ್ದೀರಿ, ಅಬು ಸುಲೇಮಾನ್ ಹಾಗೆ ಆಸಿಫ್ ಅನ್ನೋ ಮಾಹಿತಿ ಇದೆ. ಕನ್ಫರ್ಮೇಶನ್ ಬೇಕಿದೆ ಹೆಸರುಗಳದ್ದು. ಈ ಮೂವರ ರೇಖಾಚಿತ್ರಗಳ ಸಹಾಯದಿಂದ ಇವರನ್ನ ಸೆರೆ ಹಿಡಿಯುವ ಪ್ರಯತ್ನ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಎಬಿವಿಪಿ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಅದರ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಪಾಕಿಸ್ತಾನ ನಮ್ಮ ಹಾಗಾಗಿ ಪಾಕಿಸ್ತಾನ ಜೊತೆಯಲ್ಲಿ ನಾವು ಮಾತುಕತೆ ಹಂತದಲ್ಲಿ ಇರಲೇಬೇಕು ಅಂತ ಹೇಳ್ತಿದ್ದವರು ಇವತ್ತು ಮೌನ ಶರಣಾಗಿದ್ದಾರೆ.